ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನದ ದುರಸ್ತಿ ಕಾರ್ಯ ಶೀಘ್ರವಾಗಿ ಮಾಡುವಂತೆ ಆಗ್ರಹಿಸಿ ಬನವಾಸಿ ಅಭಿವೃದ್ಧಿ ಸಮಿತಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಮನವಿಯನ್ನು ಸಲ್ಲಿಸಿದೆ. ಕಳೆದ 10 ವರ್ಷಗಳಿಂದ ಮಳೆಗಾಲದಲ್ಲಿ ದೇವಸ್ಥಾನ ನಿರಂತರವಾಗಿ ಸೋರುತ್ತಿದೆ. ಸೋರುವಿಕೆಯ ಸಮಸ್ಯೆಯನ್ನು ಪ್ರತಿ ವರ್ಷವೂ ಪುರಾತತ್ವ ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ. ಪುರಾತತ್ವ ಇಲಾಖೆಯು ಐತಿಹಾಸಿಕ ಹಿನ್ನೆಲೆಯುಳ್ಳ ಬನವಾಸಿಯನ್ನ ಕಡೆಗಣಿಸುತ್ತಿದೆ. ಈ ಮೊದಲು ಕೆಮಿಕಲ್ ವಾಶ್ ಎಂಬ ಹೆಸರಿನಲ್ಲಿ ದುರಸ್ತಿ ಕಾರ್ಯ ಮಾಡಿ ದೇವಸ್ಥಾನ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ. ಅಲ್ಲದೆ ದೇವಸ್ಥಾನ ಒಳಭಾಗದಲ್ಲಿ ಬಹಳಷ್ಟು ದುರಸ್ತಿ ಕಾರ್ಯಗಳಿದ್ದು, ತಾವು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ಪುರಾತತ್ವ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕಾಗಿ ಮನವಿಯಲ್ಲಿ ತಿಳಿಸಿದ್ದಾರೆ. ಈ ಮಳೆಗಾಲ ಕಡಿಮೆ ಆದ್ಮೇಲೆ ಕೆಲಸ ಮಾಡ್ತೀವಿ ಅಂತ ನನಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ನನಗೆ ಹೇಳಿದ್ದಾರೆ. ಇದಷ್ಟು ನನ್ನ ಹತ್ರ ಇರೋ ಮಾಹಿತಿ. ನಿಮ್ದು ಏನಾದ್ರು ಬೇರೆ ಏನಾದ್ರು ಇತ್ತು ಹೇಳಿ. ಅದು ಪ್ರತಿ ವರ್ಷ ಕೂಡ ಹಾಗೆ ಹೇಳ್ತಾರೆ. ಕಳೆದ 10 ವರ್ಷಗಳಿಂದ ಪತ್ರಿಕೆಯಲ್ಲಿ ಬರ್ತಾ ಇಲ್ಲ. ಈಗ ಆಗಿದ್ದು ಇದಷ್ಟು ಹೌದು, ಇದು ಆಗಿಲ್ಲ ಅಂದ್ರೆ ಇದು ಮಾಡಿಸೋ ಜವಾಬ್ದಾರಿ ನಂದು. ಈಗ ನಾನು ನೋಡ್ರಿ ಅವತ್ತಲ್ಲೇ ಮಾತಾಡಿದೆ ಅವ್ರಿಗೆ. ಆ ಧಾರವಾಡದವ್ರು ಯಾರೋ ನನಗೆ ಆಮೇಲೆ ಕಾರವಾರಕ್ಕೆ ಕರೆಸಿದ್ದೆ. ನಾನು ಕಾರವಾರ ರಾಕೇಶ್ ಯಾರು ಅವ್ರ ಹೆಸರೆಲ್ಲ ನನಗೆ ಅವ್ರು ಯಾರನ್ನು ಕಾರವಾರಕ್ಕೆ ಕರೆಸಿದ್ದೆ. ನಾನು ಕಾರವಾರದಲ್ಲಿ BC ಜೊತೆ ನನ್ನೊಂದು ಮೀಟಿಂಗ್ ಇತ್ತು. ಆ ಮೀಟಿಂಗಿಗೆ ಅವ್ರನ್ನೆಲ್ಲ ನಾನು ಕರೆಸಿದ್ದೆ ಅಧಿಕಾರಿಗಳನ್ನ. ಅಲ್ಲಿ ಕರೆದು ಸ್ವತಃ ಹೇಳಿ ಕೇಳಿ ಮಾಡಿ ಆಮೇಲೆ ಮಾತನಾಡಿ ಅದನ್ನ ಈಗ ಅವರು ಟೆಂಡರ್ ಮಾಡಿದ್ದಾರೆ. ಇದಕ್ಕೆ ಮಳೆ ಕಡಿಮೆ ಆದ್ಕೂಡಲೇ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವರ್ಷದ ಸರ್ ಈಗ ಮಾಡ್ತಾರೆ, ಈ ಕೆಲಸ ಮಾಡ್ತಾರೆ. ಹಿಂದೆ ಇದೇ ತರ 2-3 ಸಲ ರಿಪೇರಿ ಮಾಡಿದ್ದಾರೆ. ಮನವಿ ಸ್ವೀಕರಿಸಿದ ಸಂಸದರು ಬನವಾಸಿಯ ಮಧುಕೇಶ್ವರ ದೇವರ ಮೇಲೆ ನನಗೆ ಅಪಾರ ನಂಬಿಕೆ ಇದೆ. ಭಕ್ತಿಯಿಂದ ಬನವಾಸಿ ದೇವಸ್ಥಾನದ ದುರಸ್ತಿ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಿಸುತ್ತೇನೆ. ದೇವಸ್ಥಾನ ಸೋರುವಿಕೆಯ ದುರಸ್ತಿಗೆ ಪುರಾತತ್ವ ಇಲಾಖೆಯಿಂದ 50 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಮಳೆಗಾಲ ಮುಗಿದ ನಂತರ ದುರಸ್ತಿ ಕಾರ್ಯ ಕೈಗೊಳ್ಳಲಾಗುವುದು. ದುರಸ್ತಿ ಕಾರ್ಯ ನಡೆಯುವಾಗ ತಾವು ನಿಂತು ಸರಿಯಾದ ರೀತಿಯಲ್ಲಿ ದುರಸ್ತಿ ಕಾರ್ಯವನ್ನು ಮಾಡಿಸಿಕೊಳ್ಳಬೇಕು. ಅಲ್ಲದೆ ಬನವಾಸಿ ದೇವಸ್ಥಾನದ ಇನ್ನುಳಿದ ಅಭಿವೃದ್ಧಿ ಕಾಮಗಾರಿಗೆ ನೀಲ ನಕ್ಷೆ ರಚಿಸಿ ನೀಡಿ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋಣ ಎಂದರು. ಆ ಕೆಲಸ ಮಾಡುವಾಗ ಅದು ಏನು ಹೆಂಗೆ ಕೆಲಸ ಸರಿ ಆಗಬೇಕು ಯಾರೋ ಒಬ್ರು ನಮ್ಗೆ ಹೇಳಿ, ನನಗೂ ಏನು ತಿಳಿಯೋದಿಲ್ಲ. ಅವ್ರು ಮಾವರಟ್ಟಕ್ಕೆ ಬಂದು ಮಾಡಿ ಹೋಗ್ಬಿಟ್ರೆ ಅಲ್ಲಿ ಇರೋರು ನೀವು ನಾನೆಲ್ಲೋ ಇರ್ತೀನಿ, ಅವರೆಲ್ಲೋ ಹೋಗ್ತಾರೆ. ನೀವು ಅಂದರೆ ಆ ಕೆಲಸ ಮಾಡುವಾಗ ಸರಿ ಆಗ್ತಾ ಇದೆಯೋ ಇಲ್ಲೋ, ಸರಿ ಆಗಿಲ್ಲ ಅಂದರೆ ನಾನು ಗಮನಕ್ಕೆ ಹೋಗೋದು ನಿಲ್ಲಿಸ್ರಿ ಕೆಲಸವ ಸರಿಯಾಗಿಲ್ಲ ಅಂತ. ನಂದೇನು ಮತ್ತು ನಿಮ್ಗೇನು ಹೆದರ್ಕೋಬೇಡ್ರಿ, ನಾ ಇದ್ದೇನೆ. ನಾನೇ ಹೇಳ್ತಿದ್ದೀನಿ, ಸರಿ ಕೆಲಸ ಆಗಲಿಲ್ಲ ಅಂದರೆ ಕೆಲಸ ನಿಲ್ಲಿಸಿ ನನಗೆ ಹೇಳ್ರಿ. ನಾನು ಕಡೆಗೆ ಅದನ್ನು ಅಂದರೆ ಹೆಂಗೆ ಮಾಡಿಸ್ಬೇಕು ಹಂಗೆ ಮಾಡಿಸುವ. ನಮಗೆ ಸರ ಇವತ್ತು ಈ 15 ವರ್ಷದ ಇತಿಹಾಸ ಇದು 3ನೇ ಸರಿ ರಿಪೇರಿ ಸರ್. ಈಗ 2000 ನನಗೆ ಪ್ರಕಾರ 2011ರಲ್ಲಿ ಆದಮೇಲೆ ಆಮೇಲೆ ರಿಪೇರಿ ಆಗಲಿಲ್ಲ ನನಗೆ ಹೇಳಿದ ಪ್ರಕಾರ. ಅದೆಲ್ಲ ನಿಮಗೆ ಗೊತ್ತದೆ. ಇವತ್ತೆಲ್ಲ ನಾನು ಅಷ್ಟೆಲ್ಲ ಇನ್ವಾಲ್ವ್ ಆಗಿರಲಿಲ್ಲ. ಮಾಡಿದ್ದಾರೆ ಅವ್ರು ನನಗೆ ಹೇಳಿದ್ದು 2011ರಲ್ಲಿ ಅದಕ್ಕೇನೇನೋ ರಿಪೇರಿ ಮಾಡಿದೀವಿ, ಅದಾದ್ಮೇಲೆ ಈಗಲೇ ಮಾಡ್ತಿರೋದು ಅಂತ ನನಗೆ ಹೇಳಿದ್ದಾರೆ. ಏನು ಫಾಲ್ಟ್ ಏನಾಗಿಲ್ಲ, ಅಲ್ಲಿ ಕಳೆದಿರ್ತಕ್ಕಂಥ ಗಾಳಿಯನ್ನು ಹೊಡೆದ್ರು. ಹೊಡೆದ ಮೇಲೆ ಕೆಮಿಕಲ್ ವಾಶ್ ನೆವದಲ್ಲಿ ಎಲ್ಲ ಹೊಡೆದ್ರು. ಆಮೇಲೆ ಆ ರೀತಿ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಈಗ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಮಾಡಬಹುದು, ಮಾಡ್ರಿ ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಸಣ್ಣ ತೇಪೆ ಹಚ್ಕೊಂಡು ಹೋಗ್ಬಿಡ್ತಾರೆ ಅವ್ರು. ಅದಕ್ಕೆ ನಾನು ಹೇಳಿದ್ನ, ನೀವು ಹಾಗೆ ತೇಪೆ ಹಚ್ಚಲಿಕ್ಕೆ ಬಿಡಬೇಡಿ. ಅದೇನು ಎಸ್ಟಿಮೇಟ್ ಪ್ರಕಾರ ಟ್ಯಾರಿಯರ್ ಪ್ರಕಾರ ಏನದೆಯೋ ನೋಡುವ. ಒಮ್ಮೆ ಅದಕ್ಕೆ ಏನಾದ್ರು ಸರಿ ಆಗ್ತಾ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಕಂಡ್ರೆ ಇಷ್ಟೆಲ್ಲ ದುಡ್ಡು ಕೊಡೋದು ಹೌದು, ಮತ್ತು ಕೆಲಸ ಸರಿ ಆಗೋದಿಲ್ಲ ಅಂದ್ರೆ ಕೆಲಸ ಸರಿ ಮಾಡಿಸುವ. ನಾನು ಈಗ ನೋಡ್ರಿ, ನಾನು ನಿಮ್ಮ ಜೊತೆಗೆ ಆದ್ಯತೆಯಿಂದ ಗಮನ ಕೊಡ್ಲಿಕ್ಕೆ ನಿಮ್ಮ ಜೊತೆಗಿದ್ದೇನೆ. ನಾನು ನೋಡ್ರಿ, ನಾನು ಮೊದಲು ಬಂದಿದ್ದು ಬನವಾಸಿಗೆಯ, ಗೆದ್ಮೇಲೆ ಬಂದಿದ್ದು ಬನವಾಸಿಗೆ. ಹಾಗಾಗಿ ಆ ಕ್ಷೇತ್ರದ ಹಿನ್ನೆಲೆ ನಂಗೆ ಗೊತ್ತದೆ. ನಾನು 8 ಕಾಲ ಮಹೋತ್ಸವಕ್ಕೆ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಬನವಾಸಿ ಅಭಿವೃದ್ಧಿ ಸಮಿತಿಯ ಸಂಚಾಲಕರಾದ ದಯಾನಂದ ಭಟ್, ಉದಯ್ ಕುಮಾರ್ ಕಾನಳ್ಳಿ, CS ನಾಯ್ಕ್, ಶಿವಕುಮಾರ್ ದೇಸಾಯಿ ಗೌಡ, ಶ್ರೀಕಂಠಗೌಡ ಮುದ್ರವಳ್ಳಿ, ದಯಾನಂದ ಮರಾಠೆ, ದೇವಸ್ಥಾನ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಶ್ರೀನಿಧಿ ಮಂಗಳೂರು, ಪ್ರಮುಖರಾದ ರವೀಶ್ ಹೆಗಡೆ, ಗುಣಶೇಖರ ಪಿಳ್ಳೈ, ರಾಮಕೃಷ್ಣ ಚೌಧರಿ, ಗಜಾನನ ಗೌಡ, ವೀರೇಂದ್ರ ಗೌಡ, ವಿಶ್ವನಾಥ ಒಡೆಯರ್, ರಾಮಕೃಷ್ಣ ಭಟ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ವಾಗೀಸ್ ಕೆರೋಡಿ, ವಿಶ್ವ ಮಾನವ ಹಕ್ಕುಗಳ ಆಯೋಗ RK ಫೌಂಡೇಶನ್ ಅಧ್ಯಕ್ಷ ಸುಧೀರ್ ನಾಯರ್, ಅಧ್ಯಕ್ಷೆ ಸೀಮಾ ಕರೋಡಿ ಹಾಗೂ ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.